ಈ ಕ್ಷಣದ ಪ್ರಮುಖ 25 ಸುದ್ದಿಗಳನ್ನು ನೋಡೋಣ ಬನ್ನಿ. ರಾಜ್ಯದ ರಾಜ್ಯಸಭಾ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಕಮಲ ದಳ ನಾಯಕರು ಚುನಾವಣೆ ಗೆಲ್ಲೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಭೇಟಿ ಮಾಡಿರುವ ಎಚ್ಡಿಕೆ ಚುನಾವಣೆ ತಂತ್ರಗಾರಿಕೆ ಕುರಿತು ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಿಜೆಪಿಯಿಂದ ಯಾರು ಅಡ್ಡ ಮತದಾನ ಮಾಡದಂತೆ ನೋಡಿಕೊಳ್ಳುವಂತೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರಗೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ತಪ್ಪಿಸೋದಕ್ಕೆ ತಂತ್ರಗಾರಿಕೆ ರೂಪಿಸಿರುವ ಎಚ್ಡಿಕೆ ಯಡಿಯೂರಪ್ಪ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಸೋಮಶೇಖರ್ ಹೆಬ್ಬಾರ್ ಮನವೊಲಿಸುವುದಕ್ಕೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. 5 ರಿಂದ 8 ಕೈ ಶಾಸಕರ ಸಂಪರ್ಕಕ್ಕೆ ಪ್ರಯತ್ನ ನಡೆದಿದ್ದು, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಂದಿರುವ ಶಾಸಕರಿಗೆ ಗಾಳ ಹಾಕುವ ಪ್ಲಾನ್ ಕೂಡ ಇದೆ ಎನ್ನಲಾಗಿದೆ. ಈಶ್ವರಪ್ಪ ಗುಂಡಿಕ್ಕಿ ಕೊಲ್ಲಿ ಅಂತ ಜನರನ್ನ ಎತ್ತು ಕಟ್ತಾ ಇದ್ದಾರೆ, ಕಾನೂನು ತರಬೇಕು ಅಂದಿದ್ದಾರೆ, ಕೊಲ್ಲಬೇಕು ಎಂದಿದ್ದಾರೆ ಅಂತ ಕೆಸಿ ಈಶ್ವರಪ್ಪ ವಿರುದ್ಧ ಡಿಕೆ ಸುರೇಶ್ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪ ಅವರನ್ನ ಅತಿ ಶೀಘ್ರದಲ್ಲೇ ಭೇಟಿ ಮಾಡ್ತೇನೆ, ಈಶ್ವರಪ್ಪಗೆ ಅಧಿಕಾರ ಬೇಕು, ರಾಜ್ಯಸಭೆ ಟಿಕೆಟ್ ಸಿಗಲಿಲ್ಲ, ನನಗೆ 2 ಏಟು ಹೊಡೆದ್ರೆ, ನನ್ನನ್ನ ಗುಂಡಿಕ್ಕಿ ಸಾಯಿಸಿದ್ರೆ ಅವರಿಗೆ ಅನುಕೂಲ ಆಗೋದಿದ್ರೆ ಆಗಲಿ. ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ದೇಶ ವಿಭಜನೆ ಹೇಳಿಕೆ ಸಮರ್ಥಿಸಿಕೊಂಡಿರುವ ಡಿಕೆ ಸುರೇಶ್ ದಕ್ಷಿಣ ಭಾರತಕ್ಕೆ ಆಗುವ ಅನ್ಯಾಯ ಸರಿ ಮಾಡಲಿಲ್ಲ ಅಂದ್ರೆ ದೇಶ ವಿಭಜನೆ ಕೂಗು ಅನಿವಾರ್ಯ ಅನ್ನೋದನ್ನ ತಿಳಿಸಿದ್ದೇನೆ. ಅನಿವಾರ್ಯದ ಕೂಗನ್ನ ವಿಭಜನೆ ಅಂದ್ರೆ ನಾನೇನ್ ಮಾಡ್ಲಿ? ನಾನು ಕನ್ನಡಿಗ, ರಾಜ್ಯಕ್ಕೆ ನ್ಯಾಯ ಕೇಳೋದು ನನ್ನ ಧರ್ಮ ಅಂತ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿಕೆ ಸುರೇಶ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ಸಮೀಪ ಆಗ್ತಾ ಇದ್ದಂತೆ ಕೋಲಾರ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿನೂ ಬೆಳೀತಾ ಇದೆ. ಕೆಎಚ್ ಮುನಿಯಪ್ಪ ಮಗ ನರಸಿಂಹರಾಜು ಹಾಗೂ ಅವರ ಅಳಿಯ ಚಿಕ್ಕಪೆದ್ದಣ್ಣ ಜೊತೆಗೆ ಈಗ ಮಾಜಿ ಸಚಿವ ಟಿ ಚೆನ್ನಯ್ಯ ಅವರ ಸಂಬಂಧಿ ಮುದ್ದು ಗಂಗರಾಜ್ ಕೂಡ ಕ್ಷೇತ್ರ ಸಂಚಾರ ಆರಂಭಿಸಿದ್ದಾರೆ. ಮುಖಂಡರನ್ನ ಭೇಟಿ ಮಾಡ್ತಾ ಇರುವ ಮುದ್ದು ಗಂಗಾಧರ್ ತೆರೆಮರೆಯಲ್ಲೇ ಟಿಕೆಟ್ಗೆ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆಗೆ ಬಿರುಸಿನ ತಯಾರಿ ಆರಂಭಿಸಿರುವಂತಹ ಬಿಜೆಪಿ ಈಗಾಗಲೇ ಅಮಿತ್ ಶಾ ನೇತೃತ್ವದಲ್ಲಿ ಇತ್ತೀಚೆಗೆ ಮೈಸೂರಿನಲ್ಲಿ ಕೋರ್ ಕಮಿಟಿ ಸಭೆ ನಡೆಸಿತು. ಇದೀಗ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಮಾಡುವ ಮೂಲಕ ಚುನಾವಣಾ ಚಾಣಕ್ಯ ಲೋಕಸಭೆಗೆ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ಇಂದು ಮತ್ತು ನಾಳೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಮಾಜಿ ಸಿಎಂ ಬಿಎಸ್ವೈ, ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ರಾಜ್ಯದ 200ಕ್ಕೂ ಹೆಚ್ಚು ಮುಖಂಡರು ಭಾಗಿಯಾಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಸಂಬಂಧ ತಮ್ಮ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಪ್ರಶ್ನಿಸಿ ಅನಂತ್ ಕುಮಾರ್ ಹೆಗಡೆ ಅರ್ಜಿ ಸಲ್ಲಿಸಿದರು. ಈ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ಮುಖ್ಯಮಂತ್ರಿ ವಿರುದ್ಧ ಈ ರೀತಿಯ ಪದ ಬಳಕೆ ಮಾಡಬಹುದೇ, ನೀವು ಮತ ನೀಡದೇ ಇರಬಹುದು, ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳಿಗೆ ಗೌರವಿಸದೇ ಇದ್ರೆ ಹೇಗೆ, ಭಾಷೆಯ ಬಳಕೆ ಗೌರವಯುತವಾಗಿರಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ನನ್ನನ್ನು ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಲಾಗಿದೆ ಅಂತ ದೂರು ಕೊಟ್ಟಿದ್ದ ಬಿಗ್ ಬಾಸ್ ಸ್ಪರ್ಧಿ ಆಡಮ್ ಪಾಷಾಗೆ ಸಂಕಷ್ಟ ಎದುರಾಗಿದೆ. ವ್ಯಾಲಕಂ ಕೇಣಿ ಬ್ರಿಡ್ಜ್ ಬಳಿ ಲಾರಿ ಚಾಲಕ ಹಲ್ಲೆ ಮಾಡಿದ್ದಾನೆಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆದರೆ ತನಿಖೆ ವೇಳೆ ಆಡಮ್ ಪಾಷಾ ಕೊಟ್ಟಿದ್ದು ಸುಳ್ಳು ದೂರು ಅಂತ ಈಗ ಸಾಬೀತಾಗಿದೆ. ಮೀಟರ್ ಬಡ್ಡಿ ದಂಧೆಯ ಸಾಲ ವಸೂಲಿಗೆ ಮುಂದಾಗಿದ್ದಂಥ ಸೈಕಲ್ ರವಿ ಸಹಚರನನ್ನು ಬಂಧಿಸಲಾಗಿದೆ. ಟ್ರಾವೆಲ್ಸ್ ವ್ಯವಹಾರ ನಡೆಸ್ತಾ ಇದ್ದಂಥ ರಂಗನಾಥ್ಗೆ ಮಂಜುನಾಥ್ 23 ಲಕ್ಷ ಸಾಲ ನೀಡಿದ್ದ. ಬಳಿಕ ರಂಗನಾಥ್ ಸಾಲ ವಾಪಸ್ ನೀಡಿದ್ರು. ಮೀಟರ್ ಬಡ್ಡಿಗೆ ಹಣ ಕೊಟ್ಟಿದ್ದ. ಇನ್ನು 5 ಲಕ್ಷ ಕೊಡಬೇಕು ಅಂತ ರೌಡಿ ಶೀಟರ್ ಉಮೇಶ್ಗೆ ವಸೂಲಿ ಮಾಡಿಕೊಡುವಂತೆ ಹೇಳಿದ್ದ. ಇದೀಗ ಇಬ್ಬರನ್ನು ಕೂಡ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮತಿ ಪಡೆಯದೆ ಕಬ್ಬು ಅರೆದಿದ್ದು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ ಆರೋಪದ ಮೇಲೆ ಶಾಸಕ ಯತ್ನಾಳ್ಗೆ ಮತ್ತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಚಿಂಚೋಳಿಯ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರುವಂತಹ ಯತ್ನಾಳ್ಗೆ 24 ಗಂಟೆಯಲ್ಲಿ ಈ ಸಂಬಂಧ ಉತ್ತರ ಕೊಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಕಳೆದ ಫೆಬ್ರವರಿ 15ರಂದು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಎಚ್.ಡಿ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಎನ್ನಲಾಗಿದೆ. ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ನೋಂದಣಿ ಹೆಸರಲ್ಲಿ ಸೈಬರ್ ದೋಖಾ ನಡೆದಿದ್ದು, ನಕಲಿ ಪಿಂಕ್ ಹರಿಬಿಟ್ಟು ಹಣ ದೋಚಲಾಗ್ತಾ ಇದೆ. ಇತ್ತೀಚೆಗೆ ವ್ಯಕ್ತಿಯೊಬ್ಬರು ಕ್ಯೂಆರ್ ಕೋಡ್ ಮೂಲಕ ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ಗೆ ನೋಂದಣಿ ಮಾಡಿಸಿದ್ದು, ಲಿಂಕ್ ಮೂಲಕ ಬಂದ ಕ್ಯೂಆರ್ ಕೋಡ್ಗೆ ಹಣ ಹಾಕಿದ್ದಾರೆ. ಆದರೆ ಇದರಲ್ಲಿ ವಂಚನೆ ನಡೆದಿದ್ದು, ಕ್ಯೂಆರ್ ಕೋಡ್ ಸಮೇತ ಪೊಲೀಸರಿಗೆ ದೂರು ನೀಡಲಾಗಿದೆ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರ ತಾಳ್ಮೆ ಕಟ್ಟೆ ಹೊಡಿತಾ ಇದ್ದು, ಇದರ ನಡುವೆ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಲ್ಲಿ 6 ತಿಂಗಳ ಕಾಲ ಮುಷ್ಕರವನ್ನು ನಿಷೇಧ ಮಾಡಿದೆ. ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಎಲ್ಲ ಇಲಾಖೆಗಳ ಹಾಗೂ ನಿಗಮಗಳ ಹಾಗೂ ಪ್ರಾಧಿಕಾರಿಗಳಿಗೂ ಕೂಡ ಇದು ಅನ್ವಯವಾಗುತ್ತೆ ಅಂತ ಸರ್ಕಾರದ ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ.
24ರ ಲೋಕಸಭಾ ಚುನಾವಣೆಗೆ ಕೌಂಟೌನ್ ಶುರುವಾಗಿದೆ. ಆದರೆ ಇದೇ ಸಮಯದಲ್ಲಿ ಚುನಾವಣಾ ಬಾಂಡ್ ವಿಚಾರವಾಗಿ ಸಂಚಲನ ಸೃಷ್ಟಿಯಾಗಿದೆ. ಈ ಸಮಯದಲ್ಲಿ ಯುವ ಕಾಂಗ್ರೆಸ್ಗೆ ಕೂಡ ದೊಡ್ಡ ಆಘಾತ ಇದೀಗ ಎದುರಾಗ್ತಾ ಇತ್ತು. ಅದರಲ್ಲೂ ಚುನಾವಣೆಗೂ ಮೊದಲು ಕೈಯಲ್ಲಿ ಕಾಸೇ ಇಲ್ಲದೆ ಕಾಂಗ್ರೆಸ್ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಆದಾಯ ತೆರಿಗೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನು ಈಗ ಸಕ್ರಿಯಗೊಳಿಸಿದೆ. ವಂದೇ ಭಾರತ್ ರೈಲಿಗೆ ಅಳವಡಿಸಿರುವ ಕವಚ ಅಂದರೆ ಆಟೋಮೆಟಿಕ್ ಬ್ರೇಕ್ ಸಿಸ್ಟಮ್ ಪ್ರಯೋಗ ಯಶಸ್ವಿಯಾಗಿದೆ. ರೈಲಿನ ಅಪಘಾತ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಕವಚ ಎಂಬ ವ್ಯವಸ್ಥೆಯನ್ನು ತಂದಿದ್ದು, ಲೋಕೋ ಪೈಲಟ್ ಬ್ರೇಕ್ ಹಾಕದೇ ಇದ್ರೂ ಕೂಡ ರೆಡ್ ಸಿಗ್ನಲ್ ಕಾಣಿಸಿದಾಗ ಈ ಕವಚ ಟ್ರೈನ್ ನಿಲ್ಲಿಸುತ್ತೆ. ಆಗ್ರಾ ರೈಲ್ವೆ ವಿಭಾಗದ ಒಂದೇ ರೈಲು 160 ಕಿಮಿ ವೇಗದಲ್ಲಿ ಚಲಿಸುವಾಗ ಕವಚ ಸಹಾಯದಿಂದ ರೆಡ್ ಸಿಗ್ನಲ್ಗಿಂತಲೂ 10 ಮೀಟರ್ ದೂರದಲ್ಲೇ ನಿಲ್ಲುವ ಮೂಲಕ ಈ ಒಂದು ಪ್ರಯೋಗ ಯಶಸ್ವಿಯಾಗಿದೆ. ರಷ್ಯಾ ವಿಪಕ್ಷ ನಾಯಕ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಟೀಕಾಕಾರ ಅಲೆಕ್ಸಿ ನವಲ್ನಿ ಜೈಲಲ್ಲಿ ಮೃತಪಟ್ಟಿದ್ದಾರೆ. ಯಮಲ್ಲೋ ನೆನೆಟ್ಸಿ ಪ್ರಾಂತ್ಯದಲ್ಲಿ ರಷ್ಯಾ ವಿಪಕ್ಷ ನಾಯಕ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು, ಜೈಲಲ್ಲೇ ಮೃತಪಟ್ಟಿದ್ದಾರೆ. ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಹರಿಯಾಣದ ಪಂಚಕುಲದಲ್ಲಿ ಇರುವ ನಿವಾಸದಲ್ಲಿ 6 ತಿಂಗಳ ಹಿಂದೆ ಕಳ್ಳತನವಾಗಿದ್ದು ಇದೀಗ ಬೆಳಕಿಗೆ ಬಂದಿದೆ. ನಟ ದರ್ಶನ್ ಚಂದನವನಕ್ಕೆ ಕಾಲಿಟ್ಟು 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮಂಡ್ಯದಲ್ಲಿ ಸನ್ಮಾನ ಮಾಡೋದಕ್ಕೆ D25 ಹೆಸರಲ್ಲಿ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ.